ದರ್ಶನ್ಗೆ ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನು ಸಿಕ್ಕಿದ ಸಂತೋಷ. ನಮ್ಮನೇಲಂತೂ ಅವತ್ತಿಂದ ಇವತ್ತರೆಗೂ ಜಾಮೂನು ಮಾಡೇ ಇಲ್ಲ ಸರ್. ಏನು ಕಲಾವಿದ ಸರ್, ನೋಡ್ತಾ ಇರಿ ಸರ್. ಈಗ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ಘಂಟಾಘೋಷವಾಗಿ ನೋಡ್ತಾ ಇರಿ ಸರ್. ಬರೋ ವರ್ಷ ಇಷ್ಟೊತ್ತಿಗೆ ಎಂತೆಂಥ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜೈಬೇರಿ ಬಾರಿಸುತ್ತೆ ಅಂತ ಈಗ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಒಳಗೋದ್ಮೇಲೆ ಏನು ಸರ್ ಬರ್ತಾ ಇದೆ ಚಿತ್ರಗಳು. ನಮ್ಮದು 2 ಚಿತ್ರಮಂದಿರಗಳಿದೆ. ಭಾರತೀಯ ಚಿತ್ರಮಂದಿರ ಪಿಂಡ್ಯದಲ್ಲಿ, ಚಿಕ್ಕಮಗಳೂರಲ್ಲಿ ಅಶೋಕ್ ಚಿತ್ರಮಂದಿರ ಅಂತ 15 ದಿವಸ ಚಿತ್ರಮಂದಿರ ಮುಚ್ಚಿಸ್ತಾ ಇದ್ದಾರೆ. ಕಾರಣ ಒಬ್ಬ ಧೀಮಂತ ನಾಯಕ ಬೇಕು ಸರ್. ಅಂತ ಒಬ್ಬ ನಾಯಕನ ದುರದೃಷ್ಟ, ತಪ್ಪು. ಅವನು ತಪ್ಪು ಮಾಡಿದ್ದೇನೆ ಅಂತ ಹೇಳ, ಏನು ಗ್ರಹಚಾರ ಸರ್. ಇವತ್ತು ಎಷ್ಟೋ ರಾಜಕಾರಣಿಗಳು 2-3 ಕೊಲೆಗಳು ಮಾಡಿ ಘಂಟಾಘೋಷವಾಗಿ ದೀರ್ಘೋತ್ಸವವಾಗಿ ಓಡಾಡ್ತಾ ಇಲ್ವಾ ಸರ್. ಇವನ್ನೇ ಹಾಕಿ 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 ತುಳಿತಾರೆ. ಯಾಕೆ? ಟೈಮು ಬ್ಯಾಡ್ ಟೈಮು ಈಗ ಮುಗೀತು. ಕನ್ನಡ ಕಲಾಭಿಮಾನಿಗಳೆಲ್ಲರ ಆಶೀರ್ವಾದದಿಂದ ದರ್ಶನ್ ಅವರು ಆಚೆ ಬಂದಿದ್ದಾರೆ. ಖಂಡಿತ ಅವರೆಲ್ಲೋ ಯಾವುದೋ ಸುಪ್ರೀಂ ಕೋರ್ಟು ಇನ್ಯಾವುದೋ ಕೋರ್ಟು ಯಾರೋ ಹೋಗಬೇಕು ಅಂತಿದ್ದಾರೆ. ಯಾರೆಲ್ಲೇ ಹೋಗಲಿ ಏನೂ ಮಾಡೋಕ್ಕಾಗಲ್ಲ ಸರ್. ಕನ್ನಡ ಚಿತ್ರರಂಗ ನಿಜವಾಗ್ಲೂ ಉದ್ಧಾರ ಆಗುತ್ತೆ, ಕಲಾವಿದರೆಲ್ಲರಿಗೂ ಒಳ್ಳೆಯದಾಗತ್ತೆ, ಚಿತ್ರರಂಗ ಬೆಳೆಯುತ್ತೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.